ಎಲ್ಲರ ಜೊತೆ ಚರ್ಚೆ ಮಾಡಿ ಅಂತಿಮ ನಿಲುವನ್ನು ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಸಚಿವರು ಕೂಡ ಹೇಳಿದ್ದಾಗಿದೆ. ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಪೋಷಕರು ಫೋನ್ ಮಾಡ್ತಿದ್ದಾರೆ. ಯಾರೊಬ್ಬರು ಕೂಡ ಎಸ್ ಅನ್ನಲಿಲ್ಲ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಶಿಕ್ಷಣ ತಜ್ಞರಾದಂತಹ ಚೇತನ್ ರಾಮ್ ಅವರು, ಮೈಸೂರಿಂದ ಪರಿವರ್ತನಾ ಸಂಸ್ಥೆಯ ರೂವಾರಿ. ವೆಲ್ಕಮ್ ಬ್ಯಾಕ್ ಚೇತನ್ ರಾಮ್ ಸರ್. ನೀವು ಯಾರದೇ ಫೋನ್ ಕಾಲ್ ರಿಸೀವ್ ಮಾಡಿ, ಈಗಲೂ ತುಂಬ ಜನ ಲೈನ್ನಲ್ಲಿದ್ದಾರೆ. ಬಿಫೋರ್ ನಿಮ್ಮನ್ನು ಮಾತಾಡಿಸಿ ಅವ್ರ ಹತ್ರ ಹೋಗ್ತೀನಿ ನಾನು. ಯಾರೂ ಅಗ್ರಿ ಮಾಡೋಕ್ಕೆ ರೆಡಿನೇ ಇಲ್ಲ ಸರ್. ಸಿಂಪಲ್ ಅಲ್ಲ, ರಾಜ್ಯ ಸರ್ಕಾರದ ಸಚಿವರು ಅಗ್ರಿ ಮಾಡಿಲ್ಲ. ಹೌದು, ಕರೆಕ್ಟ್. ನಾನು ಅಗ್ರಿ ಮಾಡಿಲ್ಲ, ನೀವು ಒಪ್ಕೋತಾ ಇಲ್ಲ, ಪೇರೆಂಟ್ಸ್ ಒಪ್ಕೋತಾ ಇಲ್ಲ. ಇದು ಒಪ್ಕೊಳ್ಳೋ ಸಂದರ್ಭ ಅಲ್ಲ. ನಾನು ಒಬ್ಬ ಪೇರೆಂಟೇ ತಾನೆ, ನಾನು ರೆಡಿ ಇರಲ್ಲ. ಅದರಿಂದ ಯಾರು ಇಲ್ಲ. ನಾವು ಈ ಕರ್ನಾಟಕದ ಮಟ್ಟಿಗೆ ಈ ಕ್ಷಣಕ್ಕೆ ಬೇಕಾ ಬೇಡವಾ ಅಂದ್ರೆ ಬೇಡ, ಮುಗ್ದೋಯ್ತು. ಆದ್ರೆ ಶುರು ಮಾಡುವಾಗ ಹೇಗ್ ಮಾಡ್ಬೇಕು ಅನ್ನುವ ಯೋಚನೆಯನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದ್ ಇನ್ನೊಂದು ತಿಂಗಳಾಗ್ಲಿ 2 ತಿಂಗಳಾಗ್ಲಿ ಆದ್ಮೇಲೆ ಬೇರೆ ರಾಜ್ಯಗಳು ಓಪನ್ ಮಾಡೋದಕ್ಕೆ ಹೇಗೆ ಕೊಟ್ಟಿದಾರೋ ಅಂತ ಸ್ಥಿತಿ ನಮ್ಮಲ್ಲೂ ಬಂದಾಗ ಹೇಗೆ ಮಾಡಬೇಕು ಅನ್ನೋದರ ಆಲೋಚನೆಯನ್ನ ದೊಡ್ಡ ಮಟ್ಟದಲ್ಲಿ, ಈಗ ಉದಾಹರಣೆಗೆ ಶಿಕ್ಷಕರು ಕೂಡ ಇಷ್ಟೊಂದು ಗ್ಯಾಪ್ ಬಿಟ್ಟು ಬಂದ, ಅವರೇ ಕಲಿಸಿದ ಮಾರ್ಚ್ 10ನೇ ತಾರೀಕು 15ನೇ ತಾರೀಕು ಕಳಿಸಿದ ಮೇಲೆ ನವೆಂಬರ್ 15ಕ್ಕೆ ತಗೊಂಡ್ರೆ 6-7 ತಿಂಗಳಾದ್ಮೇಲೆ ಒಂದು ಮಗು ಬಂದ್ರೆ ಆ ಮಗುಗೆ ಹೇಗೆ ಆರಂಭಿಸ್ಬೇಕು, ಹೇಗೆ ಬ್ರಿಡ್ಜ್ ಕೋರ್ಸ್ ಕಂಡಕ್ಟ್ ಮಾಡ್ಬೇಕು, ಪಾಠವನ್ನ ಅಂದ್ರೆ ಇದಕ್ಕೂ ಶಿಕ್ಷಕರಿಗಾದ್ರೂ ಒಂದು ಟ್ರೈನಿಂಗ್ ಆಗ್ಬೇಕಲ್ಲ, ಶಿಕ್ಷಕರಿಗಾದ್ರೂ ಒಂದು ಮಾಹಿತಿ ಕೊಡ್ಬೇಕಲ್ಲ. ಶಿಕ್ಷಕರನ್ನಾದ್ರೂ ನೀವು ಆನ್ಲೈನ್ ಅಲ್ಲಿ ತಗೊಂಡು ಹೀಗೆ ಮಾಡಿ, ಹೀಗೆ ಮುಂದುವರಿಯಿರಿ ಅನ್ನುವ ಒಂದು ಆ ಕೆಲಸನಾದ್ರೂ ಮಾಡ್ಬೇಕಲ್ಲ. ಈಗ ನವೆಂಬರ್ 15ಕ್ಕೆ ಶುರು ಮಾಡಿ ಡಿಸೆಂಬರ್ 1ಕ್ಕೆ ಶುರು ಮಾಡಿದ್ರೆ ಆವತ್ತು ಈ ಯೋಚನೆ ಎಲ್ಲ ಮಾಡ್ತೀರಾ? ಸೊ ಪೂರ್ವಭಾವಿ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೋಬೇಕು, ಶಿಕ್ಷಣ ಸಂಸ್ಥೆಗಳು ಮಾಡ್ಕೋಬೇಕು, ಪೋಷಕರು ರೆಡಿ ಆಗ್ಬೇಕು, ಮಕ್ಕಳು ರೆಡಿ ಆಗ್ಬೇಕು. ದೊಡ್ಡ ಪ್ರೋಸೆಸ್ ಇದೆ. ಇದೆಲ್ಲದರ ನಡುವೆ ಆರೋಗ್ಯ ಬಹಳ ಮುಖ್ಯ, ಕಾಪಾಡ್ಕೋಬೇಕು. ಹೌದು, ಆನ್ಲೈನ್ ನಡೀತಿದೆ, 60-70% ಜನಕ್ಕೆ ಹೋಗ್ತಾ ಇದೆ, ರೆಕಾರ್ಡೆಡ್ ಮಾಡಿ ಕಳಿಸ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ಚೇತನ್ ಸರ್. ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಬೆಳಗಾವಿಯಿಂದ ಒಬ್ರು ದೂರವಾಣಿ ಸಂಪರ್ಕದಲ್ಲಿ ಕಾಯ್ತಿದ್ದಾರೆ. ಅವರ ಹೆಸರು ಬಸವರಾಜು ಅಂತ. ಬಸವರಾಜು ಅವರೇ ನಮಸ್ಕಾರ ರೀ. ಸರ್ ಬಸವರಾಜ ಅಮ್ಮನಿಗೆ ಅಂತ ಬೆಳಗಾಂದಿಂದ. ನಮಸ್ಕಾರ ಸರ್. ನಮಸ್ಕಾರ ರೀ. ಏನ್ ಓದ್ತಿದಾರೆ ಮಕ್ಕಳು? ಸರ್ ಮಕ್ಕಳೆಲ್ಲಾನು ಒಬ್ರು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ ಎಲ್ಲಾರು ಮುಗಿಸಿದ್ದಾರೆ. ಬಟ್ ನನ್ನ ತಮ್ಮನ ಮಕ್ಕಳಾಯ್ತು. ಇಡೀ ಸಂಸಾರದಲ್ಲಿ ಇರೋ ಎಲ್ಲಾ ಮಕ್ಕಳು ಅಂದ್ರೆ ಒಂದೇ ಎಲ್ಲರಿಗೂ. ಓಕೆ, ಈಗ ಆನ್ಲೈನ್ ಕ್ಲಾಸ್ ನಡೀತಾ ಇದೆಯಲ್ಲ, ಚಲೋ ಓದ್ತಿದಾರೆ ಮಕ್ಕಳು? ಹಾ ಸರ್, ದೇ ಆರ್ ಹ್ಯಾಪಿ ಕ್ವೈಟ್. ಬಟ್ ಏನು ಈ ವ್ಯವಸ್ಥೆ ನಾವೇನೋ ಮಾಡಿಕೊಟ್ಟಿವಿ. ನಮ್ ತಮ್ಮನ್, ನಾನ್ ಮಿಲಿಟರಿ ರಿಟೈರ್ಡ್, ನನಗೇನೋ ಹಣ ಇದೆ ಆದ್ರಿಂದ ಕೊಟ್ಟಾಯ್ತು, ಸ್ವಲ್ಪ ಇದು ಅವ್ರಿಗೆ ಏನೋ ಹೇಳ್ಕೊಟ್ಟಾಯ್ತು. ಬಟ್ ಎಲ್ಲರಿಗೂ ಎಲ್ಲಾ ಮಕ್ಕಳಿಗೆ ಈ ತರ ಅನುಕೂಲ ಮಾಡಿಕೊಡಕ್ ಆಗಲ್ಲ. ಹೌದ್ರಿ ಸರ್, ಒಪ್ಪದೆ ನಾನು. ಅದಕ್ಕೆ ಈಗ ಇವಾಗ ಏನಂತೀನಿ ಸರ್, ಈಗ ಇಲ್ಲಿವರೆಗೆ ನಮ್ದು ಎಜುಕೇಶನ್ ಏಪ್ರಿಲ್ ದಿಂದ ಚಾಲೂ ಆಗ್ಬೇಕಾದ ಸ್ಕೂಲ್ಗಳು ಇನ್ನೂ ಆಗಿಲ್ಲ. ಈಗ ನೆಕ್ಸ್ಟ್ ಚಾಲೂ ಆಗುತ್ತಂತೆ, ಕಳಿಸ್ಕೊಡಕ್ ರೆಡಿ ಇದೀರಿ? ಇಲ್ಲ ಬೇಡ. ಆದ್ರೆ ಒಂದೇನು, ಇವಾಗ ಮೋದಿ ಗವರ್ಮೆಂಟ್ ಅಥವಾ ಬಿಜೆಪಿ ಅಥವಾ ಯಾವ್ದೋ ಗವರ್ಮೆಂಟ್ ಈಗ ಮುಂದೆ ಬರುವ ವರ್ಷದಿಂದ ಎಜುಕೇಶನ್ ಪಾಲಿಸಿಯನ್ನು ಚೇಂಜ್ ಮಾಡ್ತಾ ಇದೆ ಸರ್. ಹೌದು. ಅದ್ರಗೋಸ್ಕರ ಆ ಬೆನಿಫಿಟ್ ತಗೋಬೇಕಂತ ಅನ್ನಲ್ಲ. ಬಟ್ ಈಗ ಮಕ್ಕಳ ಸಂರಕ್ಷಣೆಗೋಸ್ಕರ, ಈ ಕೊರೋನಾದಿಂದ ಸುರಕ್ಷತೆಗೋಸ್ಕರ ನಾನ್ ಹೇಳೋದು ಇಷ್ಟ ರೀ, ಇವ್ರು ಇನ್ನು 3-4 ತಿಂಗಳಾದ್ರೆ ಇದು ಈ ವರ್ಷ ಅಕಾಡೆಮಿಕ್ ಇಯರ್ ಮುಗಿಯುತ್ತೆ. ಇನ್ನೊಂದು 4 ತಿಂಗಳಾದ್ರೆ ಇದು ಮುಗಿದು ಹೋಗುತ್ತೆ. ಕರೆಕ್ಟ್. ಸೊ ಇಂಥ ಒಂದು ಪೀರಿಯಡ್ ದಲ್ಲಿ ಆ ಮಕ್ಕಳಿಗೆ ಈ ವರ್ಷದ ಅಂತ್ಯದಲ್ಲಿ ಎಕ್ಸಾಮ್ ತಗೋಬೇಕು, ಅದು ಕರೆಕ್ಟ್. ಬಟ್ ಯಾವ ಸಬ್ಜೆಕ್ಟ್ ಬಗ್ಗೆ ತಗೋಬೇಕು, ಯಾರು ಕಲಿಸ್ಬೇಕು, ಈಗ ಅದು ಪ್ರಶ್ನೆ. ಆಮೇಲೆ ಮನೆಯ ಸಂಸ್ಕೃತಿ ಆಗಲಿ, ಮನೆ ಯಾರೋ ಒಬ್ಬ ತಂದೆ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೋದು, ಯಾರೋ ಒಬ್ಬ ಇಂಡಸ್ಟ್ರಿಗೆ ಹೋಗ್ತಿರ್ಬೋದು, ಇನ್ನೊಬ್ರು ಯಾರೋ ಮೆಡಿಕಲ್ ದಲ್ಲಿ ಕೆಲಸ ಮಾಡ್ತಿರ್ಬೋದು. ಅವ್ರವ್ರ ಪ್ರೊಫೆಷನ್, ಅವ್ರವ್ರ ಸಂಸ್ಕಾರ, ಅವರ ಮನೆಯ ರೀತಿ ನೀತಿ, ಅವರ ಮನೆಯ ಪಾಠ ಬಗ್ಗೆ ಎಲ್ಲಾನು ಎಲ್ಲಾ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದೊಂದು 5-6 ತಿಂಗಳು. ಆಮೇಲೆ ಅದ್ರ ಮೇಲೆನೆ ಎಕ್ಸಾಮ್ ತಗೋಬೇಕು. ಸರ್, ಒಂದಷ್ಟು ಅಭಿಪ್ರಾಯನ ವ್ಯಕ್ತಪಡಿಸಿದಿರಿ. ಶಿಕ್ಷಣ ಇಲಾಖೆ ಅಂತೂ ಎಲ್ಲರ ಅಭಿಪ್ರಾಯನ ಸಂಗ್ರಹಕ್ಕೆ ಮುಂದಾಗಿದೆ. ಮಗದೊಬ್ಬರು ಕಾಲರ್ ಚಿತ್ರದುರ್ಗದಿಂದ ಮಾರುತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನ್ ಓದ್ತಿದಾರೆ ಮಕ್ಕಳು? ಸರ್ ಇವಾಗ 3rd ಇಯರ್ ಸರ್, 3rd ಸ್ಟ್ಯಾಂಡರ್ಡ್. ಸ್ಕೂಲ್ ಹಾಕ್ಬೇಕಿತ್ತು. ಸ್ಕೂಲ್ಗೆ ಬನ್ನಿ ಅಂದ್ರೆ ಕಳ್ಸೋಕ್ ರೆಡಿ ಇದೀರಿ? ಸರ್ ಇಲ್ಲ ಸರ್, ಆಕ್ಚುಲಿ ಲಾಸ್ಟ್ ವೀಕ್ ನೀವೇ ನೋಡಿ ಸರ್, ಸದನ ನಡೀತು. ಸದನದಲ್ಲಿ ಸಭಾಧ್ಯಕ್ಷರು ಇವ್ರಿಗೆ ಹೇಳೋರು ಮಾಸ್ಕ್ ಹಾಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ರಾಜಕಾರಣಿಗಳಿಗೆ. ಇವರೇ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಸ್ಕೂಲಲ್ಲಿ ಮಕ್ಳು ಯಾಕೆ ಸರ್ ಪಾಲನೆ ಮಾಡ್ತಾರೆ? ಜವಾಬ್ದಾರಿ ಯಾರು ತಗೊಂತಾರೆ ಅವ್ರದ್ದು? ಮನೇಲೇ ಇದ್ಬಿಡ್ಲಿ, ಆನ್ಲೈನ್ ಕ್ಲಾಸೇ ಬೆಸ್ಟ್ ಅಂತೀರಿ? ಸರ್ ಆನ್ಲೈನ್ ಕ್ಲಾಸ್ ಅಂದ್ರೆ ಏನು ಅರ್ಥ ಆಗಲ್ಲ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಸರ್ ಆನ್ಲೈನ್ ಅಲ್ಲಿ. ಮತ್ತೆ ಏನ್ ಮಾಡ್ಬೋದು ಮಾರುತಿ ಅವರೇ? ಸುಮ್ಮನೆ ಒಂದು ಐಡಿಯಾ ಹೇಳಿ ಸರ್. ಈ
ಹೆಂಗೂ ಆಲ್ಮೋಸ್ಟ್ 8 ಮಂತ್ಸ್ ಕಂಪ್ಲೀಟ್ ಆಗಿದೆ ಸರ್, ಇನ್ನೊಂದು 2-3 ಮಂತ್ಸ್ ಇದೆ. ಹೌದು. ಸೊ ಇವೇರ್ ಹಾಗೆ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರೇನ್ ಕಂಟಿನ್ಯೂ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ಗೆ ಪಾಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ಸುತ್ತೆ ಚಿಕ್ಕ ಸರ್. ಚಿಕ್ಕ ಮಕ್ಕಳು ಓಕೆ, ಈ 7ನೇ ಕ್ಲಾಸ್ ಓದ್ತಿರೋರು, 9ನೇ ಕ್ಲಾಸ್ ಓದ್ತಿರೋರು, ಒಂದಷ್ಟು ಕನ್ಸರ್ನ್ ಇದೆ ಅವ್ರದ್ದೆಲ್ಲ, PUC ಓದ್ತಿರೋರು, ಅವ್ರದ್ದೆಲ್ಲ ಒಂದಷ್ಟು ಕನ್ಸರ್ನ್ ಅಂತೂ ಇದ್ದೇ ಇದೆ. ಎನಿವೆ ಮಾರುತಿ, ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಿಯಾಜುದ್ದೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ರೀ ಸರ. ಸರ್ ನಮಸ್ಕಾರ ಸರ್. ಹೆಂಗಿದ್ದೀರಿ? ಮನೇಲೆಲ್ಲ ಹೆಂಗಿದ್ದಾರೆ? ಮಕ್ಕಳು ಹೆಂಗಿದ್ದಾರೆ? ಸರ್ ಎಲ್ಲರೂ ಬೇಕಿದ್ದಾರೆ ಸರ್. ಏನು ಓದ್ತಿದ್ದಾರೆ ಮಕ್ಕಳು? ಸರ್ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. 3rd ಸ್ಟ್ಯಾಂಡರ್ಡ್, ಚಿಕ್ಕ ಮಕ್ಕಳು. ಹೌದೌದು ಸರ್. ಓಕೆ, ನಿಯಾಜುದ್ದೀನ್ ಅವರೇ, ಶಾಲೆ ಶುರುವಾದರೆ ಕಳಿಸುವ ಮನಸ್ಸು ನಿಮಗಿದೆಯಾ? ಸರ್ ಖಂಡಿತ ಇಲ್ಲ ಸರ್. ಬಳ್ಳಾರಿ ಭಾಗದಲ್ಲಿ ತುಂಬಾ ಆಯ್ತಲ್ರಿ ಸರ? ಹೌದೌದು ಸರ್, ಕರ್ನಾಟಕದಲ್ಲಿ ಸೆಕೆಂಡ್ ಇದೆ ಸರ್, ಫಸ್ಟ್ ಬೆಂಗಳೂರು, ಅದೇ ಸೆಕೆಂಡ್ ಹೇಳಿದ್ದು, ಭಯಂಕರ ಐತಿ. ಈಗ ಶಾಲಾ ಕಾಲೇಜ್ ಶುರು ಆಗ್ಬಿಟ್ರೆ ಇನ್ನೂ ಭಯ ಜಾಸ್ತಿ ಆಕತೆ. ಹೌದು ಸರ್, ಅಂದ್ರೆ ಆಲ್ರೆಡಿ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಇದು ಮಾಡ್ತಿದ್ದಾರೆ ಸರ್, 200-300 ಹುಡುಗರಿಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಏನ್ ಕ್ಲಾಸ್ ಮಾಡ್ತಿದ್ದಾರೆ? ಕ್ಲಾಸಸ್ ಮಾಡ್ತಿದ್ದಾರೆ ಸರ್. ಮಾಡಂಗಿಲ್ರಿ ಸರ? ಹೆಂಗ್ ಮಾಡ್ತಾರೆ ಸರ್ ನಾವು BO ಅವ್ರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿವಿ ಇದ್ರ ಬಗ್ಗೆ. ಮಾಡಂಗಿಲ್ರಿ ಸರ? ಇಲ್ಲ ಸರ್, ಇದಕ್ಕ ನನ್ಗೆ ಒಂದು ಇದೆ ಸರ್, ಪ್ರೂಫ್ ಇದೆ. ಕಳಿಸ್ಕೊಡ್ರಿ ನಮ್ಗೆ. ಸರ್ ನಿಮ್ಮ ಇದು ವಾಟ್ಸ್ಆಪ್ ನಂಬರ್ ಇದ್ರೆ ಕಳಿಸಿ ಸರ್, ನಿಮಗೆ ಡೈರೆಕ್ಟ್ ನಾವು ಇದು ಮಾಡ್ತೀವಿ ಸರ್. ಕಳಿಸ್ಕೊಡ್ರಿ. ಮಾಡಂಗಿಲ್ರಿ, ಇದ್ರ ಬಗ್ಗೆ ನಾವು ಇದು ಮಾಡೀನಿ ಸರ್. ಎಲ್ಲೂ ಕೂಡ ಮಾಡಂಗಿಲ್ಲ, ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ, ಎಲ್ಲೂ ಮಾಡಂಗಿಲ್ಲ. ಮಾಡಿದ್ರೆ ಆ ವಿಜುವಲ್ ಕಳಿಸ್ಕೊಡ್ರಿ ನಮ್ಗೆ ಫಸ್ಟ್. ಇವರು ಗವರ್ಮೆಂಟ್ ಸ್ಕೂಲ್ ಅವರೆಲ್ಲ ಕರೆಸ್ತಿದ್ದಾರೆ ಸರ್. ಹಾ ರೈಟ್. ನಿಯಾಜುದ್ದೀನ್, ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ರವೀಂದ್ರ ಶಿವಮೊಗ್ಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಂದ್ರ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನು ಓದ್ತಿದ್ದಾರೆ ಮಕ್ಕಳು? ಸರ್ ಮಗಳು 2nd PUC, ಒಬ್ಳು 5th ಸ್ಟ್ಯಾಂಡರ್ಡ್, ಒಬ್ಳು 2nd PUC. ಓಕೆ, ಒಂದಷ್ಟು ಗೊತ್ತಾಗುತ್ತೆ ವಿಷಯ ಎಲ್ಲ, ಅವ್ರಿಗೆ ಗೊತ್ತಿರುತ್ತೆ, ಒಂದಷ್ಟು ಸ್ಟ್ರಿಕ್ಟ್ ಆಗಿರ್ಬೋದು. ಆದ್ರೆ ಸರ್ ಇದು ಟೆಕ್ನಿಕಲ್ ಇದಾಗಿರೋದ್ರಿಂದ ಕೆಲವೊಂದು ಇದು ಟರ್ನಿಂಗ್ ಪಾಯಿಂಟ್ ಸರ್ 2nd PUC. ಹೌದು, ಅದನ್ನೇ ಹೇಳಿದ್ದು. 2nd PUC ಅಂದ್ರೆ ಟೋಟಲಿ ಅದು ಟರ್ನಿಂಗ್ ಪಾಯಿಂಟ್. ಅದು ಹೌದು. ಈ ರೆಗ್ಯುಲರ್ ಕ್ಲಾಸಿಗೆ ಹೋದ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸರ್. ಕರೆಕ್ಟ್ ಪಾಯಿಂಟ್. ಈಗ ಮನೆಯಲ್ಲಿ ಆನ್ಲೈನ್ ಆಫ್ಲೈನ್ ಅಂತ ಅಂದ್ರೆ ಹೆಂಗ್ ನಡೀತಿದೆ ಅದು? ಚೆನ್ನಾಗಿ ಇದು ಬರುತ್ತೆ. ಎಂತ ಬ್ರಿಲಿಯಂಟ್ ವಿದ್ಯಾರ್ಥಿಗಳು ಇದ್ರು ಸಹಿತ ಆನ್ಲೈನ್ ನಲ್ಲಿ ಮತ್ತು ಆಫ್ಲೈನ್ ಅಲ್ಲಿ ಅದು ಆಗಲ್ಲ. ಅದು ಅಲ್ಲ, ಏನಂತಾರೆ, ಕಾಲೇಜ್ಗೆ ಹೋಗ್ತೀನಪ್ಪ ಅಂತಾರ ಮಗಳು? ಏನಂತಾಳೆ? ಇಲ್ಲ, ಅವಳು ಮೊದ್ಲು ಕಾಲೇಜ್ ಸ್ಟಾರ್ಟ್ ಆದ್ರೆ ಸಾಕು, ಎಕ್ಸ್ಪರ್ಟ್ ಅಲ್ಲಿ ಓದ್ತಿದ್ದಾಳೆ ಮಂಗಳೂರು. ಅಲ್ಲ ದೊಡ್ಡವರಾದ್ರೆ ಓಕೆ ಸರ, ಆದ್ರೆ 5ನೇ ಕ್ಲಾಸ್ ಮಗಳ ಕತೆ ಅವಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅಡ್ಮಿಷನ್ ಮಾಡಿಸಿದೀವಿ ಮೊನ್ನೆ ಎಲ್ಲ, ಸುರೇಶ್ ಕುಮಾರ್ ಸರ್ ಏನೋ ಇದ್ ಮಾಡಿದ್ರಲ್ಲ, ಅವಾಗ ಅಡ್ಮಿಷನ್ ಮಾಡಿಸಿದೀವಿ ಸರ್ ನಾವು. ಏನು ಯಾವ ಕಡೆಯಿಂದ ಏನು ಶಾಲೆ ಕಡೆಯಿಂದ ಏನು ಯಾವ್ದೇ ರೀತಿ ಇದಿಲ್ಲ, ರೆಸ್ಪಾನ್ಸ್ ಇಲ್ಲ. ಮತ್ತೆ ಈ ಹೋಬಳಿ ಮಟ್ಟದಲ್ಲಿ ಇದರಲ್ಲೆಲ್ಲ ಅಷ್ಟು ಫಾಸ್ಟ್ ಇದಿರಲ್ಲ. ಆದ್ರೂ ಈ ಶಾಲೆ ಚೆನ್ನಾಗಿದೆ, ಸ್ಯಾಂತೋಮ್ ಶಾಲೆ ಅಂತ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕಳ್ಸಕ್ ನೀವು ಒಪ್ಪಿಗೆ ಇದೆಯಾ ಇಲ್ವಾ? ಒಪ್ಪಿಗೆ ಇದೆ ಸರ್, ಒಪ್ಪಿಗೆ ಇದೆ. ಮೊದಲು ಶುರುವಾಗ್ಲಿ ಏನು ಸ್ಟ್ಯಾಂಡರ್ಡ್ ಏನ್ ಬಳಸ್ಬೇಕು ಈಗ ಆಗಿ ಹೋಗಿದೆ. ನೀವು ನೋಡ್ತಾ ಇದ್ದೀರಾ ನೀವು, ಈಗ ಏನ್ ಸಮಸ್ಯೆ ಆಗಿದೆ ಏನಂತಂದು. SSLC ಎಕ್ಸಾಮ್ ಇನ್ ದಿ ಮಂತ್ ಆಫ್ ಮಾರ್ಚ್ ಏಪ್ರಿಲ್ ಅಲ್ಲಿ ಆಗ್ಬೇಕಾಗಿತ್ತು. ಅಲ್ಲ, ತುಂಬಾ ಜನ ಓದ್ಕತರ ಆಮೇಲೆ ಆರೋಗ್ಯವಾಗಿದ್ರು ಸಾಕು ಅಂತಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ನೀವು ಓಕೆ ಅಂತಿದ್ದೀರಾ, ಸರಿ. ಇದು ಆನ್ ಗೋಯಿಂಗ್ ಪ್ರೊಸೆಸ್ ಸರ್, ಇದು ಎಲ್ಲರಿಗೂ ಬಂದ್ ಹೋಗಂತ ಕಾಯಿಲೆ ಆದಂಗ ಆಗೈತಿದೆ ಅಷ್ಟೇ. ಯಾಕೆ ಎದುರ್ಕೋಬೇಕು, ಕಳ್ಸೋಣ ಅಂತನಾ? ಹೌದು ಸರ್, ಹೌದೌದು 100%. ಆಮೇಲೆ ಸರ್ ಈಗ ಮಾಧ್ಯಮಗಳಲ್ಲಿ ನಮ್ದೊಂದು ವಿನಯಪೂರ್ವಕವಾದ ಮನವಿ ಏನಂದ್ರೆ, ಹೇಳ್ರಿ ಸರ್. ಸರ್ ಈಗ 5 ಲಕ್ಷ 6 ಲಕ್ಷ ಜನ ಕೋವಿಡ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದ್ದಾರೆ. ಅದರಲ್ಲಿ ಕೆಲವು ಎಲ್ಲರೂ ಸುಮಾರಷ್ಟು ಜನ, ಮೋಸ್ಟ್ ಪ್ರಾಬಬ್ಲಿ 90% ಎಲ್ಲರೂ ಕ್ಯೂರ್ ಆಗಿದ್ದಾರೆ. ಸರಿ, ಒಬ್ರು ಇಬ್ರನ್ನ ಕರೆಸಿ ನೀವು ಇದ್ ಮಾಡ್ರಿ ಸರ್, ಇಂಟರ್ವ್ಯೂ ಮಾಡ್ರಿ ಸರ್. ನೀವು ಏನ್ ಹಿಂಗನ್ಬಿಟ್ರಿ ನೀವು? ನಾನೇ ಸುಮಾರು ಒಂದು 60-70 ಜನನ ಲೈವ್ ಅಲ್ಲಿ ಕೂರಿಸ್ಬಿಟ್ಟು ಕೊರೋನಾ ಗೆದ್ದು ಬಂದವರು ಅಂತ ನಾನ್ ಸ್ಟಾಪ್ ಶೋ ಮಾಡಿದ್ದೀನಿ. ನೀವೇನ್ ಹಿಂಗನ್ಬಿಟ್ರಿ? ಬಂದು ಹೋಗಿದೆ ಇದು, ಇದನ್ನ ಹೆದರಿಕೆ ಕೂತ್ರೆ ಇಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಕರೋನಾ ಇಂದ ಗೆದ್ದು ಬಂದವರು ಅಂತ ಒಂದು ಮೆಗಾ ಕವರೇಜ್ ಮಾಡಿದ್ದು ನ್ಯೂಸ್ 18 ಕನ್ನಡ ನಾನ್ ಸ್ಟಾಪ್. ಎಲ್ಲ ಕಡೆಯಿಂದ ನಾನೇ ಅಷ್ಟೊಂದು ಜನ ಜೊತೆ ಮಾತಾಡಿದ್ದೀನಿ, ಬಿಕಾಸ್ ಸೊ ದಟ್ ಜನಕ್ಕೆ ಅದೊಂದು ದೊಡ್ಡ ಮಟ್ಟದ ವಿಶ್ವಾಸ ಬರಬೇಕು ಅಂತ. ಎನಿವೆ, ಥ್ಯಾಂಕ್ ಯು, ನೀವು ನಮ್ಗೆ ಸಜೆಷನ್ ಕೊಟ್ರಿ, ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಮಂಗಳೂರು ಕಡೆ ಹೋಗೋಣ. ಸಿದ್ಧಾರ್ಥ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ಧಾರ್ಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಓಕೆ, ಏನು ಓದ್ತಿದ್ದಾರೆ ಮಕ್ಕಳು? ಸರ್ ನಾನು ಡಿಗ್ರಿ ಓದ್ತಾ ಇದ್ದೇನೆ ಸರ್. ನೀವೇ ಓದ್ತಾ ಇದ್ದೀರಿ? ಸರಿ, ನಾನೇ ಓದ್ತಾ ಇದ್ದೀನಿ. ಈಗ ಹೆಂಗ್ ನಡೀತಿದೆ ಆನ್ಲೈನ್ ಕ್ಲಾಸು? ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗಿದ್ದೀರಾ ಶುರುವಾದ್ರೆ? ಸರ್ ಕಾಲೇಜಿಗೆ ಹೋಗ್ಲಿಕ್ಕಂದ್ರೆ ಈಗ ಅವರಿಗೆ ಅವರದೇ ಆದ ಒಂದು ಜವಾಬ್ದಾರಿ ಅಂತ ಹೇಳಿ ಇರ್ತದಲ್ಲ ಸರ್. ಮಕ್ಕಳಿಗೆ ನಮಗೆ ನಮ್ಮದೇ ಆದ ಒಂದು ಕೇರ್ ಇರ್ತದೆ. ಹೌದು. ಹಾಗೆ ನಾವು ನೆಕ್ಸ್ಟ್ ಮಂತ್, ಈ ಮಂತ್ ಅಂತ ಹೇಳ್ತಿಲ್ಲ, ನೆಕ್ಸ್ಟ್ ಮಂತ್ ಅಲ್ಲಿ ಈಗ ಕಾಲೇಜ್ ಅವರು ಅವರದೇ ಆದ ಒಂದು ಡಿಸಿಷನ್ ತಕೊಂಡು ಕಾಲೇಜ್ ಓಪನ್ ಮಾಡಿದ್ರೆ ಒಳ್ಳೇದಲ್ಲ ಸರ್. ಈಗ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಾಯ್ತು, ಈಗ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಿದ್ದಾರೆ, ಎಲ್ಲ ಕೂಡ ಪ್ರೋಸ್ ಅಂಡ್ ಕಾನ್ಸ್ ಗಮನ ಹರಿಸ್ತಿದ್ದಾರೆ. ಈಗ ಎಂತ ಮಾಡೋದು ನೆಕ್ಸ್ಟ್? ಹಾಗಲ್ಲ ಸರ್, ಈಗ ನಾವು
ಈಗ ಕಾಲೇಜ್ ಸ್ಟಾರ್ಟ್ ಮಾಡಿದ ಅವರದ್ದೇ ಆದ ಮಕ್ಕಳಿಗೆ ಅವರದ್ದೇ ಆದ ಒಂದು ಡಿಸಿಷನ್ ಇರ್ತದೆ. ಈಗ ಆನ್ಲೈನ್ ಕ್ಲಾಸ್ ಹಾಗೆ ಹೀಗೆ ಅಂತ ಹೇಳಿ ಮಾಡಿದ್ರೆ ಪಾಠ ಕೇಳ್ತಾರೆ ಬಿಡ್ತಾರೆ, ಅದು ಅವರಿಗೆ ಅವತ್ತು ಸರ್. ಆದ್ರೆ ಎಲ್ಲರೂ ಅದು ಅರ್ಥ ಆಗುದಿಲ್ಲ. ಎಷ್ಟು ಟಾಪರ್ ಆದ್ರೂ ಅವರಿಗೆ ಪಾಠ ಆನ್ಲೈನ್ ಕ್ಲಾಸ್ ಅಲ್ಲಿ. ಮತ್ತೆ ಕಾಲೇಜ್ ಓಪನ್ ಆದ್ರೆ ಒಳ್ಳೇದು ಸರ್. ಆದ್ರೆ ಅವರಿಗೆ ಒಂದು ರೂಲ್ಸ್ ಮಾಡಿ ಹೀಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಕಾಲೇಜ್ ಅವ್ರದ್ದೇ ಒಂದು ರೂಲ್ಸ್, ಒಂದು ಬೆಂಚ್ ಅಲ್ಲಿ ಇಷ್ಟು ಮಂದಿ ಕೂತ್ಕೊಳ್ಬೇಕು ಹಾಗೆ ಅಂತ ಡಿಸಿಷನ್ ಎಲ್ಲ ತಕೊಂಡು ನೆಕ್ಸ್ಟ್ ಮಂತ್ ಅಲ್ಲಿ ಕಾಲೇಜ್ ಓಪನ್ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತೇವೆ ಸರ್. ರೈಟ್, ಥ್ಯಾಂಕ್ ಯು ಸಿದ್ಧಾರ್ಥ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಇದು ಎಲ್ಲರ ಅಭಿಪ್ರಾಯ. ಫೋನ್ ಮಾಡಿ ಅವರೆಲ್ಲ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬಟ್ ಈ ಬೆಳವಣಿಗೆಗಳ ನಡುವೆ ರಾಜ್ಯಾದ್ಯಂತ ತುಂಬ ಜನ ಪೋಷಕರು ಕೂಡ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅವರೆಲ್ಲ ಏನು ಮಾತಾಡಿದ್ದಾರೆ ಅದನ್ನು ಒಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಒಂದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ ಶಾಲಾ ಕಾಲೇಜುಗಳು ಓಪನ್ ಆದರೆ ಚಲೋ ಆಗ್ತದೆ ಅಂತ ಅನಿಸ್ತದೆ. ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದಾವೆ, ಬಟ್ ಅವು ಪೂರಕವಾಗಿ ಸಹಾಯ ಆಗ್ತಾ ಇಲ್ಲ ಅಂತ ಅನಿಸ್ತದೆ. ಆ ತೊಳಲಾಟ ನೋಡಿದರೆ ಶಾಲೆ ಸ್ಟಾರ್ಟ್ ಆದರೆ ಒಳ್ಳೇದಂತ ಅನಿಸ್ತದೆ, ಬಟ್ ಸೂಕ್ತ ಅನಿಸಿದರೆ ಮಾತ್ರ ನಾವು ಶಾಲೆಗೆ ಕಳಿಸಲು ತಯಾರಿದ್ದೇವೆ. ಈಗ ಶಾಲೆ ಓಪನ್ ಮಾಡಿ ಅಂತ ಕೆಲವೊಂದು ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಅದು ನನ್ನ ಅಭಿಪ್ರಾಯ ಪ್ರಕಾರ ಸರಿಯಲ್ಲ. ಯಾಕಂದರೆ ಮಕ್ಕಳಿಗೆ ತಿಳುವಳಿಕೆ ಇರಲ್ಲ. ಯಾಕಂದ್ರೆ ಸುಮಾರು ಜನ ಮಾಸ್ಕೆ ಹಾಕಲ್ಲ, ನಾವು ಆಗ್ತಾ ಇಲ್ಲ. ಸೊ ಆ ಕರೋನಾ ಇದ್ದಂಥ ಕ್ರೇಜ್ನಾಗ ಮಾಸ್ಕ್ ಹಾಕೋದು, ಇವಾಗ ಮಾಸ್ಕ್ ಹಾಕ್ತಾ ಇರೋದು ತುಂಬ ಕಡಿಮೆ ನೋಡ್ತಾ ಇದೀವಿ ನಾವು. ಸೊ ಹಾಗಾಗಿ ಶಿಕ್ಷಣ ಸಚಿವರು ಇದನ್ನು ತುಂಬ ಕೇರ್ಫುಲ್ಲಾಗಿ ಆಲೋಚನೆ ಮಾಡಬೇಕು. ಸ್ಕೂಲಿಗೆ ಬನ್ನಿ ಅಥವಾ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬೇಡವೇ ಬೇಡ ಅಂತ ನಮ್ಮ ಅಭಿಪ್ರಾಯ. ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿ ನೋಡಿದ್ರೆ ಶಾಲೆಗಳು ಪ್ರಾರಂಭ ಆಗಬೇಕು. ಆದರೂ ಕೂಡ ಈ ವರ್ಷ ನಮ್ಮ ಮಕ್ಕಳ ಶಿಕ್ಷಣ ಹೋದರೂ ಪರವಾಗಿಲ್ಲ, ಶಿಕ್ಷಣದ ವಂಚಿತರಾದರೂ ಪರವಾಗಿಲ್ಲ. ನಮ್ಮ ಮಕ್ಕಳ ಆರೋಗ್ಯ ಅತಿ ಅವಶ್ಯ, ಅತಿ ಮುಖ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಶಾಲೆಯ ತೆರೆಯುವ ಈ ನಿರ್ಧಾರವನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ ಅಂತ ಹೇಳಕ್ತೀನಿ. ಫಸ್ಟ್ ಆಫ್ ಆಲ್ ಸ್ಕೂಲು ಓಪನ್ ಮಾಡಬೇಕು ಲೆಕ್ಕಾಚಾರದಲ್ಲಿ. ಬಟ್ ಇವತ್ತು ಕರೋನಾ ಬಂದಿರೋದ್ರಿಂದ ಸುರೇಶ್ ಕುಮಾರ್ ಒಬ್ಬ ಎಜುಕೇಷನ್ ಮಿನಿಸ್ಟರ್ ಆಗಿ ಅವ್ರು ಫಸ್ಟ್ ಏನು ಮೆಜರ್ ತಗೋತಾರೆ ಮಕ್ಕಳ ಬಗ್ಗೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಅವರು ಒಂದು ಪಾಸಿಟಿವ್ ಮೆಜರ್ಮೆಂಟ್ ಏನಾದ್ರು ತಗೊಳ್ತೀನಿ ಅಂತ ಅಂದರೆ ಡೆಫಿನೆಟಾಗಿ ಎಲ್ಲ ಕಳ್ಸೋಣ, ಅದರಲ್ಲೇನು ತಪ್ಪಾಗಲ್ಲ. ನಮ್ಮ ಅಭಿಪ್ರಾಯ ಏನಿಲ್ಲ, ತಗೊಳ್ಳಿ ಮೆಜರ್. ಬಟ್ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಮ ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ಎವರಿ ರೆಗ್ಯುಲರ್ ಆಗಿ 350, 400 ಸಮಥಿಂಗ್ ಈ ಥರ ಬರ್ತಾ ಇದೆ. ಪರ್ಫೆಕ್ಟ್ ಮೆಜರ್ ತಗೊಳ್ಳಿ, ಮಾಡಿ ಸ್ಟಾರ್ಟ್ ಮಾಡಿ ಕ್ಲಾಸ್. ನಮ್ದೇನು ಸಮಸ್ಯೆ ಆಗಲ್ಲ, ನಾವು ಕಳಿಸ್ತೀವಿ ಸ್ಕೂಲಿಗೆ.